ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸರ್ಕಾರನೇ ಅಧಿಕೃತವಾಗಿ ಹೇಳ್ತಾ ಇರೋದು 3,89,000 ಫೇಕ್ ಅಕೌಂಟ್ಸ್ ಇದಾವೆ ಅಂತ, ಅಥವಾ ಅನಧಿಕೃತ ಫಲಾನುಭವಿಗಳು ಇದ್ದಾರೆ ಅಂತ. ಸೊ ಅವ್ರಿಗೆ 30 ತಿಂಗಳು ಕೊಟ್ಟಿದ್ದೀರಿ ಅಂದ್ರೆ ಎಷ್ಟಾಯ್ತು ಅಂದ್ರೆ ಹೋಲಿ 3.5 ಲಕ್ಷ ಅಂತಾನೆ ಇಟ್ಕೊಳ್ಳಿ. ಸೊ 3.5 ಲಕ್ಷ ಫೇಕ್ ಅಕೌಂಟ್ಗಳಿಗೆ 2,000 ರೂಪಾಯಿ ಅಂತೆ 30 ತಿಂಗಳು ಹಾಕಿದ್ದೀರಿ ಅಂತ ಅಂದರೆ ಯಾರಪ್ಪನ ಮನೆ ದುಡ್ಡಿದು? ಫೇಕ್ ಅಕೌಂಟು ಬಲಿತವ್ರಿಗೆ ಹಾಕಿದ್ದೀರಿ ಅಂತ ಅರ್ಥ ಆಯ್ತು, ಈಗ ಉಳ್ಳವ್ರಿಗೆ ಹಾಕಿದ್ದೀರಿ ಅಂತ ಅರ್ಥ ಆಯಿತು. ಸೊ ಅದರ ಅಕೌಂಟಬಿಲಿಟಿ ಯಾರು? ಅದಕ್ಕೆ ಯಾರು ಹೊಣೆ? ಅದಕ್ಕೆ ಅಂತಲೇ ಗ್ಯಾರಂಟಿ ಸಮಿತಿ ಅಂತ ರಚನೆ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರನ್ನೆಲ್ಲ ಅದಕ್ಕೆ ತುಂಬಿ ಅವರಿಗೆ ಸಪ್ರೇಟಾಗಿ ನೀವು ಸುಮಾರು 23 ಕೋಟಿ ಖರ್ಚು ಮಾಡಿ ಏನು ಅಶೋಕ್ ಅವರು ಹೇಳಿದ್ದು ಏನು ಕಡ್ದು ಕಟ್ಟೆ ಹಾಕಿದ್ರು? ಅವರು ಯೂಸ್ ಮಾಡಿದ್ದು, ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಇದು ಯಾರ ಹಣ? ಇದು ಸ್ಕ್ಯಾಮ್ ಅಲ್ವಾ? ಇಟ್ಸ್ ಡೆಫಿನೆಟ್ಲಿ ಅ ಸ್ಕ್ಯಾಮ್. ಇದು ಸ್ಕ್ಯಾಮೇ. ಇದು ನಿಜಕ್ಕೂ ಕೂಡ ದೊಡ್ಡ ಸ್ಕ್ಯಾಮ್. ನೋ ಅಕೌಂಟಬಿಲಿಟಿ, ನೋ ರೆಸ್ಪಾನ್ಸಿಬಿಲಿಟಿ. ಐ ಡೋಂಟ್ ನೋ, ಇದು ಪಬ್ಲಿಕ್ ಮನಿ, ಇದು ಮಲ್ಟಿ ಕರೋರ್ ಸ್ಕ್ಯಾಮ್ ಅಂತ ನನಗನ್ನಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿಯ ವಕ್ತಾರರಾದಂಥ ಕಾಂತಿ ಶೆಟ್ಟಿ ಮೇಡಮ್, ತಮಗೆ ಸ್ವಾಗತ. ಇನ್ನು ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆದಂತಹ ಸಮೀವುಲ್ಲಾ ಸರ್ ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂಥ ರಘು ದೊಡ್ಡೇರಿ, ತಮಗೂ ಸ್ವಾಗತ. ಇನ್ನು JDSನ ವಕ್ತಾರರಾದಂತಹ ಮಹೇಶ್ ಗೌಡ್ರು ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಈ ಕಾರ್ಯಕ್ರಮವನ್ನು ಸಮೀವುಲ್ಲಾ ಸರ್ ಇಂದಲೇ ಆರಂಭ ಮಾಡೋಕ್ಕೆ ಇಷ್ಟಪಡ್ತೀನಿ. ಸರ್, ಇವರೇ ಕೊಟ್ಟಿರುವಂಥ ಅಂಕಿ ಅಂಶಗಳ ಪ್ರಕಾರ ಸರ್, ನಾನೀಗ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಇದು ಯಾಕೆ ವಿತ್ ಕಂಡೀಷನ್ ಈಗ ಮಾಡ್ತಾ ಇದ್ದಾರೆ, ಈ ಹಿಂದೆ ಯಾಕೆ ಮಾಡಿಲ್ಲ, 3 ವರ್ಷ ಏನು ಮಾಡ್ತಾ ಇದ್ರು, ಕತೆ ಕಾಯ್ತಾ ಇದ್ರಾ, ಈ ಎಲ್ಲ ಪ್ರಶ್ನೆಗಳಿಗಿಂತ ಮುಂಚೆ ಸರ್ ಇವರೇ ಕೊಟ್ಟಿರುವಂಥ ಅಂಕಿ ಅಂಶಗಳ ಪ್ರಕಾರ ಇವ್ರು ಹೇಳೋದು ಏನು ಅಂತಂದರೆ ಸರ್, ಸುಮಾರು 3,80,000 ಏನು ಸರ್, 3,86,000 ಫೇಕ್ ಅಕೌಂಟ್ಸ್ ಅಂತಾನೆ ಇಟ್ಕೊಳ್ಳೋಣ ಸರ್. ಅಥವಾ ನೀವೇ ಹೇಳಿದ ರೀತಿಯಲ್ಲಿ ಫೇಕ್ ಗೃಹಲಕ್ಷ್ಮಿಯರಿಗೆ ಕಳೆದ 30 ತಿಂಗಳಿಂದ 2,000 ಹೋಗ್ತಾ ಇದೆ ಅಂದರೆ ಸರ್, ಎಷ್ಟು ಸಾವಿರ ಕೋಟಿ ನಷ್ಟ ಆಯಿತು ಸರ್. ಹಾಗಾದರೆ ಈ ನಷ್ಟವನ್ನು ಭರಿಸೋರು ಯಾರು? ಈ ನಷ್ಟವನ್ನು 3 ವರ್ಷಗಳಿಂದ ಯಾವುದೇ ಸ್ಕೂಟಿನಿ ಇಲ್ಲದೆ, ಯಾವುದೇ ಪರಿಷ್ಕರಣೆ ಇಲ್ಲದೆ ಬೇಕಾಬಿಟ್ಟಿ ಹಾಕ್ತಿದ್ದೀರಿ ಅಂದರೆ ಗ್ಯಾರಂಟಿ ಸಮಿತಿಗಳು ಏನು ಮಾಡ್ತಿದ್ವು? ಅದಕ್ಕೆ ಅಷ್ಟೊಂದು ದುಡ್ಡು ಅದಕ್ಕೆ ಖರ್ಚು ಮಾಡಿದ್ರಿ. ಈಗ ಅಕೌಂಟಬಿಲಿಟಿ ಯಾರು? ನನ್ನ ಕೇಳಿದರೆ ಇದು ಡೈವರ್ಷನ್ ಆಫ್ ಪಬ್ಲಿಕ್ ಮನಿ ಮತ್ತು ಇದು ಮಲ್ಟಿ ಕರೋರ್ ಸ್ಕ್ಯಾಮ್ ಅಂತ ನಾನು ಹೇಳ್ತೀನಿ ಸರ್, ತಾವೇನು ಹೇಳ್ತೀರಿ? ಒಂದು ಸರ್ಕಾರ ಒಂದೇ ಪಕ್ಷದಿದೆ, ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ, ಮುಖ್ಯಮಂತ್ರಿ ಹತ್ರ ಫೈನಾನ್ಸ್ ಪೋರ್ಟ್ಫೋಲಿಯೋ ಇದೆ, ಅವರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮೊದಲು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಬೇಕಾದ್ರೂ ರಿವಿಷನ್ ಮಾಡಬೇಕು ಅಂತ ಅವರೇ ಹೇಳಿದ್ರು, ಒಂದ್ಸರಿ ಹೇಳಿದ್ರು. ಈಗ ಅವರೇ ಮುಖ್ಯಮಂತ್ರಿ ಆದಮೇಲೆ ರಿವಿಷನ್ಗೆ ಕೈ ಹಾಕಿದ್ದಾರೆ. ಅಂದರೆ ರಿವಿಷನ್ನು ಜೊತೆಗೆ ಇಲ್ಲಿ ಅಕ್ರಮ ನಡೆದಿರೋದ್ರ ಬಗ್ಗೆ ಮತ್ತು ನಕಲಿ ಖಾತೆಗಳಿಗೆ ಹೋಗಿರೋದ್ರ ಬಗ್ಗೆ ಅವರೇ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಅವರಾಗಿನೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸರಿ ಸರ್, ಹಾಗಾದ್ರೆ ಯಾರು ಇದಕ್ಕೆ ಅಕೌಂಟಬಿಲಿಟಿ ಕೊಡ್ತಾರೆ, ಯಾರು ಈ ರೆಸ್ಪಾನ್ಸಿಬಿಲಿಟಿ ಹೊತ್ಕೋತಾರೆ? ಹೀಗಾಗಿ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಬೇಕು. 3 ವರ್ಷ ಕೆಲವು ಯೋಜನೆಗಳು ಜಾರಿಗೆ ತಂದ ನಂತರ ಯೋಜನೆಯ ಸಕ್ಸಸ್ ಇಲ್ಲಿ ದುಡ್ಡೆಲ್ಲಿ ಪೋಲಾಯಿತು. ಇವರು ದೊಡ್ಡ ಸಿಸ್ಟಮ್ ಅನ್ನ, ಒಂದು ಸರ್ಕಾರದ ಸಿಸ್ಟಮ್ ಅನ್ನು ರನ್ ಮಾಡ್ತಾರೆ. ಸರ್ಕಾರದ ಸಿಸ್ಟಮ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾಂಕಿಗೆ ದುಡ್ಡು ಹೋಗುತ್ತೆ ಡೈರೆಕ್ಟ್ ಅಂತ ಹೇಳ್ಬಿಟ್ಟು ಒಂದು ಸಿಸ್ಟಮ್ ಇದೆ. ಮತ್ತೊಂದು ಕಡೆ 4,382 ಜನ ಸ್ಟಾಫ್ ಇದ್ದಾರೆ ಗ್ಯಾರಂಟಿ ಸ್ಕೀಮ್ ಅಲ್ಲಿ. 4,382 ಅವರಿಗೆ 23 ಕೋಟಿ ರೂಪಾಯಿ ಹೋಗುತ್ತೆ. 3 ವರ್ಷದಿಂದ ಹೆಚ್ಚು ಕಮ್ಮಿ ಅವರ ಅಲವೆನ್ಸ್ ಗಿಲೆನ್ಸ್ ನನಗೆ ಗೊತ್ತಿಲ್ಲ, 100 ಕೋಟಿ ಹಣ ಅವರಿಗೆ ಹೋಗಿದೆ. 100 ಕೋಟಿ. ನೀವು ಒಂದು ಸಿಸ್ಟಮ್ ಅನ್ನ ಪ್ಲಗ್ ಮಾಡಕ್ ಹೋಗಿ, ಒಂದು ಸಿಸ್ಟಮ್ ಇಂದ ಸೋರಿಕೆಯನ್ನ ತಡೆಯಕ್ ಹೋಗಿ, ಮತ್ತೊಂದು ಸಿಸ್ಟಮ್ ಇಂದ ಹಣದ ಹೊಳೆಯನ್ನ ಹರಿಸ್ತಿದ್ದೀರಾ. ಈ ಕಮಿಟಿಗಳು ಏನ್ ಮಾಡ್ತಾ ಇದ್ವು? ಈ ಕಮಿಟಿಗಳ ಕೆಲಸ ಏನು? ಈ ಕಮಿಟಿ ಯಾಕೆ ರಿಪೋರ್ಟ್ ಕೊಡ್ಲಿಲ್ಲ? ಈ ಕಮಿಟಿ ಯಾಕೆ ಲೂಪೋಲ್ಸ್ ಪತ್ತೆ ಹಚ್ಚಲಿಲ್ಲ? ಫಲಾನುಭವಿಗಳನ್ನ ಸೆಲೆಕ್ಟ್ ಮಾಡೋದು ಯಾರು? ಎಲ್ಲಿ ಪತ್ತೆ ಹಚ್ಚಿದ್ದಾರೆ? 3 ವರ್ಷದಿಂದ ಏನ್ ಮಾಡ್ತಿದ್ರು? 3 ವರ್ಷದಿಂದ ಹೌದು, ಒಬ್ಬೊಬ್ಬರಿಗೆ 5 ಲಕ್ಷ ಸಂಬಳ, 6 ಲಕ್ಷ ಸಂಬಳ. ಹೌದು, ಅದು ಕಮಿಟಿ ಚೇರ್ಮನ್ ವೈಸ್ ರೀ ಗೌರ್ಮೆಂಟ್ ಆರ್ಡರ್ ಇದೆ. ಗೌರ್ಮೆಂಟ್ ಆರ್ಡರ್ ನೀವು ಇಲ್ಲ ಅಂದ್ರೆ ಬೆಟ್ ಮಾಡ್ತೀನಿ ನಾನು ಈ ವೇದಿಕೆನಲ್ಲಿ. ನಾನು ಐ ವಿಲ್ ಪ್ರೂವ್ ಇಟ್. ಚೆಕ್ ಮಾಡಿ ನೀವು. 5 ಲಕ್ಷ ಅಧ್ಯಕ್ಷರಿಗೆ 5 ಲಕ್ಷ,
ಉಪಾಧ್ಯಕ್ಷರಿಗೆ 4 ಲಕ್ಷ. ಸರ್ ಅವ್ರದೇ ಅಧಿಕೃತ ಅಂಕಿ ಅಂಶಗಳ ಪ್ರಕಾರ 23 ಕೋಟಿ ಫಾರ್ 3 ಇಯರ್ಸ್. ಆಯ್ತಾ? ಹಿಂಗಿರ್ಬೇಕಾದ್ರೆ ಅದು ಬಿಟ್ಟು ಅಲಯನ್ಸ್ ಗಿಲಯನ್ಸ್ ಎಲ್ಲ ಬಿಟ್ಟು ಇವರು ಅಲ್ಲಿ ಇಲ್ಲಿ ಓಡಾಡಕ್ಕೆ ಪ್ರತಿಯೊಬ್ಬ ಫಲಾನುಭವಿಗಳ ಮನೆಗೆ ಹೋಗಿ ಅಲ್ಲಿ ಸತ್ತಿದಾರ ಅವ್ರು ಬದುಕಿದಾರ ಅಂತ ನೋಡಕ್ಕೆ ಮಿನಿಸ್ಟ್ರಿಗಿಂತ ಜಾಸ್ತಿ ಅದು, ಮಂತ್ರಿಗಿಂತ ಜಾಸ್ತಿ ಅಸೆಂಬ್ಲಿನಲ್ಲಿ ಅಪ್ರೂವ್ ಮಾಡ್ಕೊಂಡಿರೋದು. ನಾವೇನು ಅಲಿಗೇಷನ್ ಮಾಡ್ತಿರ್ಲಿಲ್ಲ. ಮುಖ್ಯಮಂತ್ರಿಗಳು ತಾವಾಗೇನೆ ಕೆಲವು ಬದಲಾವಣೆಗಳು ಮಾಡ್ತೀವಿ ಅನ್ನೋ ಕಾರಣಕ್ಕೆ ಅವ್ರು ಸ್ಟೇಟ್ಮೆಂಟ್ ಮಾಡಿರೋದ್ರಿಂದ ಈ ಪ್ರಶ್ನೆಗಳು ಉದ್ಭವ ಆಗಿದೆ. ಸಾವಿರಾರು ಕೋಟಿ ರೂಪಾಯಿ ಹಣ ಪೋಲಾಗಿದೆ. ಸರ್ ನೀವು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಸರ್ ಎಸ್ಪೆಷಲಿ ಈ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ನೀವು ಒಂದು 5% ಲೀಕ್ ಆರ್ ನೆಗ್ಲಿಜಿಬಲ್ ಯೂಸರ್ಸ್ ಇದ್ದಾರೆ ಅಂತ ಅನ್ಕೊಂಡ್ರು ಕೂಡ ಇಟ್ಸ್ 7 to 8 crores. ನಾನು ಹೇಳ್ತಾ ಇರೋದು 5%. ನೀವು 3.86 ಅಂದ್ರಿ, ನೀವು 3.86 ಅಂದ್ರಿ ಅಲ್ಲ, 6 lakh. ನನಗೆ ಬಂದಿರುವ ಮಾಹಿತಿ 6 ಲಕ್ಷ. ನನಗೆ ನಾನು ಅದನ್ನ ಫಾಲೋ ಅಪ್ ಮಾಡ್ತಿದ್ದೀನಿ. ತಿಂದಿದ್ದಿಲ್ಲ ಉಂಡಿದ್ದಿಲ್ಲ 6 ಲಕ್ಷ ಅಕೌಂಟ್ಗೆ ಹೋಗುತ್ತೆ. ಈಗ ಐಡೆಂಟಿಫೈ ಮಾಡಿರೋದು ಟ್ಯಾಕ್ಸ್ ಪೇಯರ್ಸ್ ಏನ್ ಲಬ್ ಹೊಯ್ಕೋಬೇಕೇನು? ಈಗ ಐಡೆಂಟಿಫೈ ಮಾಡಿರೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ 6 lakh. ಆಫೀಸರ್ಸ್ ಹೊಣೆ ಮಾಡಬೇಕು ಮತ್ತು ಗ್ಯಾರಂಟಿ ಸಮಿತಿಗಳನ್ನ ತಕ್ಷಣ ವಿಸರ್ಜನೆ ಮಾಡಬೇಕು. ರಿಹ್ಯಾಬಿಲಿಟೇಷನ್ ಸೆಂಟರ್ಗಳು ಅಲ್ಲ ಅವು, ಗಂಜಿ ಕೇಂದ್ರಗಳು. ಹೌದು, ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಲ್ಲ ಅವು, ಗಂಜಿ ಕೇಂದ್ರಗಳು. ಓಕೆ, ಆಲ್ ರೈಟ್. ಈಗ ಬಿಜೆಪಿಯ ನಾಯಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗಿಂದಲೂ ಕೂಡ ಕಾಂತಿ ಶೆಟ್ಟಿ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವ್ರದ್ದೊಂದು ನಾನು ರಿಯಾಕ್ಷನ್ ತಗೊಳ್ಳೇಬೇಕು, ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ರೀ ಸರ್. ಓಕೆ, ತಾವು ಆನ್ ಏರೇ ಇರ್ತೀರಿ ಸರ್. ಓಕೆ ಮೇಡಮ್, ಏನಿದೆ ಹೇಳೋರಿಲ್ಲ ಕೇಳೋರಿಲ್ಲ. ಹತ್ತತ್ರ ನನಗಂತೂ ಲೆಕ್ಕದಾಗ ನಾನು ವೀಕು. 3,86,000 ಇಂಟು 30 ತಿಂಗಳು 2,000 ಅಂದ್ರೆ ಎಷ್ಟು ಕೋಟಿ ಆಯ್ತು? ಇಟ್ಸ್ ಅ ಇಷ್ಟು ನೆಗ್ಲಿಜಿಯನ್ಸಿ. ತೆರಿಗೆ ಕಟ್ಟುವಂಥ ತೆರಿಗೆದಾರರು ಇಷ್ಟೊಂದು ಹಣವನ್ನ ಬೇಕಾಬಿಟ್ಟಿ ಎಲ್ಲಂದ್ರೆ ಅಲ್ಲಿ ಹೋಗ್ತಿದೆ ಅಂತ ಸರ್ಕಾರನೇ ಅಧಿಕೃತ ಹೇಳ್ತಿದೆ ಅಂತಂದ್ರೆ ನಾವೇನು ಹೇಳೋರಿಲ್ಲ ಕೇಳೋರಿಲ್ಲ ಅಂದಂಗಾಯ್ತು. 3 ವರ್ಷ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಎಲ್ಲರೂ ಬಡ್ ಅಂತ ಎಚ್ಚೆತ್ಕೊಂಡು ಪರಿಷ್ಕರಣೆ ಅಂದರೆ ಈಗ ಆಲ್ರೆಡಿ ಪೋಲಾಗಿರೋ ಹಣಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ? ಸಿದ್ದರಾಮಯ್ಯನವ್ರ ರೆಸ್ಪಾನ್ಸಿಬಿಲಿಟಿನೋ, DK ಶಿವಕುಮಾರ್ ಅವ್ರ ರೆಸ್ಪಾನ್ಸಿಬಿಲಿಟಿನೋ, ಅಧಿಕಾರಿಗಳು ರೆಸ್ಪಾನ್ಸಿಬಿಲಿಟಿನೋ, ಅಥವಾ ಸಂಬಂಧಪಟ್ಟಂಥ ಸಚಿವರುಗಳ ರೆಸ್ಪಾನ್ಸಿಬಿಲಿಟಿನೋ, ಅಥವಾ 23 ಕೋಟಿ ವ್ಯಯಿಸಿದ್ದಾರಲ್ಲ ಗ್ಯಾರಂಟಿ ಸಮಿತಿಯ ಸರ್ವ ಸದಸ್ಯರು, ಇವ್ರ ಅಕೌಂಟಬಿಲಿಟಿನೋ ಯಾರು? ಇವಾಗ ಸಾರ್ವಜನಿಕರ ಹಣ ಸೋರಿಕೆ ಏನಿದೆ ಅದನ್ನು ಕಾಪಾಡೋದು ಸರ್ಕಾರಗಳ ಕರ್ತವ್ಯ. ಅದರ ಬಗ್ಗೆ ನಮಗೆ ಯಾವುದೇ ವಿರೋಧ ಇಲ್ಲ. ಇವತ್ತು ಒಂದು ವಿಶೇಷವಾದ ವಿಚಾರ, ನೀವು ಇಷ್ಟುವರೆಗೆ ಮಾತಾಡದಿರುವ ಒಂದು ವಿಚಾರ ಹೇಳಲೇಬೇಕು. 1,95,000 ಜನ ಮೃತರ ಅಕೌಂಟ್ ಅಂತ ಹೇಳಿದರೆ ಈ 3 ವರ್ಷದಲ್ಲಿ ಯಾವ ದೊಡ್ಡ ರೋಗನೂ ಬಂದಿಲ್ಲ ರೀ. ಹಾಗಾದ್ರೆ ನೀವು ಸ್ಟಾರ್ಟಿಂಗ್ ಕೊಡುವಾಗ ಸತ್ತೋರ್ ಅಕೌಂಟ್ ಅದಾದ್ಮೇಲೆ 3 ವರ್ಷದಲ್ಲಿ ಅಂದ್ರೆ ಸರಿ ಸುಮಾರು ಒಂದು ದಿನಕ್ಕೆ ಹೇಳಿ ಒಂದು ದಿನಕ್ಕೆ ಸರಿ ಅಲ್ಲ ಯಾವ ತರ ಸುಳ್ಳು ಲೆಕ್ಕ ಕೊಡ್ತಾ ಇದೆ ಅಂದ್ರೆ ಒಂದು ದಿನಕ್ಕೆ ಸರಾಸರಿಯಾಗಿ 5,332 ಜನ ಸತ್ರ ನಮ್ಮಲ್ಲಿ ಮೃತರ ಅಕೌಂಟ್ಗೆ ಅಂತ ಹೇಳಿದ್ರೆ ಯಾವ ಲೆಕ್ಕ ಕೊಟ್ಟು ನೀವು ದುಡ್ಡು ಹಾಕಿದೀರಾ? ಮೊದಲೇ ನೀವು ಏನ್ ಹಾಕಿದಿರ 56,000 ಕೋಟಿ ಇಟ್ಟಿದಿರಲ್ಲ, ಎಲ್ಲರಿಗೆ ದುಡ್ಡು ಸೇರಿದ್ಯಾ? ಒಂದು ರೋಡಲ್ಲಿ 100 ಜನ ಇದ್ರೆ ಅಲ್ಲಿ 20 ಜನರಿಗೂ ಸೇರಿಲ್ಲ. ಅದರ ಪ್ರಕಾರ 1,95,000 ಜನ ಮೃತರ ಅಕೌಂಟ್ ಅಂತ ಹೇಳಿದ್ರೆ ಸರಿ ಸುಮಾರು 3 ವರ್ಷ ಡಿವೈಡ್ ಮಾಡಿದ್ರೆ 5,332 ಜನ ಸತ್ತಿದ್ದಾರೆ ನಮ್ಮಲ್ಲಿ. ಗೃಹಲಕ್ಷ್ಮಿಯರು ಅಲ್ಲ ಈ ತರ ಮಾತಾಡ್ತಿದ್ದಾರೆ ಅಲ್ಲ, ಇದನ್ನು ಜನ ಒಪ್ಕೋಬೇಕು. ಖಜಾನೆ ಖಾಲಿ ಆಗಿದೆ ನಿಜ, ನಿಮಗೊಂದು ರೀಸನ್ ಬೇಕು ನಿಜ. ಹಾಗಂತೇಳಿ ಈ ತರ ಎಲ್ಲ ಕಿವಿಗೆ ಹೂ ಇಡುವ ಕೆಲಸ ಜನರಿಗೆ ಮಾಡಬೇಡಿ. ಜನ ಪ್ರಬುದ್ಧರಾಗಿದ್ದಾರೆ ರೀ. ಹಾಗಾದ್ರೆ ಅದನ್ನು ಒಪ್ಕೊಳ್ಳಿ. ಮೊದಲಿಂದ ಸತ್ತಿರೋದೇ ಹೌದಾದ್ರೆ ಸತ್ತಿರುವ ಅಕೌಂಟ್ ಅನ್ನು ಹೇಗೆ ಈಗಿನ ಡಿಜಿಟಲ್ ಯುಗದಲ್ಲಿ ಒಂದು ಆಧಾರ್ ಕಾರ್ಡ್ ಜೋಡಣೆ ಇರ್ಬೋದು, ಅದು ಎಷ್ಟೊತ್ತು ಬೇಕು? ಯಾವ ತರ ಅವರು ಏನು ನಮ್ಮ ಆಧಾರ್ ಕಾರ್ಡ್ ಜೋಡಣೆ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಡಿಜಿಟಲ್ ಯುಗದಲ್ಲಿ ಬ್ಯಾಂಕ್ ಇದಲ್ಲಿ ಸಮಿತಿನೇ ಇದೆ ಅಲ್ಲ ಮೇಡಮ್. ನೋಡಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ 4,586 ಜನ ಯಾರು ಅಪಾಯಿಂಟ್ ಮಾಡಿದ್ದಾರೆ. ಅದರಲ್ಲಿ ಕ್ಯಾಬಿನೆಟ್ ರ್ಯಾಂಕು ಇದೆ. 23,32 ಲಕ್ಷ ಸರಿ ಸುಮಾರು ಸ್ಯಾಲರಿ ಕೊಟ್ಟಿದ್ದಾರೆ ಒಂದು ವರ್ಷಕ್ಕೆ. 3 ವರ್ಷಕ್ಕೆ ಎಷ್ಟಾಯ್ತು? ಅದೇ ಹತ್ರ ಒಂದು 80 ಕೋಟಿ ಮೇಲೆ ಆಯ್ತು ಬರೀ ಸ್ಯಾಲರಿ ಕೊಟ್ಟಿರೋದು. ಅದರ ಜೊತೆಗೆ ಸಮಿತಿ ಅಧ್ಯಕ್ಷರಿಗೆ ಇದು ಏನು ಕ್ಯಾಬಿನೆಟ್ ರ್ಯಾಂಕಿಂಗ್, ನಾವು ಅದನ್ನು ಬಹಳ ಬಾರಿ ಮಾತಾಡಿದೀವಿ. ಆಯ್ತು ಕೊಟ್ಟಿದ್ದಾರೆ, ಇದನ್ನಾದ್ರೂ ಸಮರ್ಪಕವಾಗಿ ಮಾಡಿದಾರ? ಯಾರ ಅಕೌಂಟಿಗೆ ಹೋಗ್ತಾ ಇದೆ ಇದು ಅಂತ ನೋಡಿದಾರ? ನಿಜವಾದ ನಾವು ಪ್ರತಿ ಸರಿ ನಾವು ಹೇಳಿದೀವಿ ನೋಡಿ, ನೀವು ಗ್ಯಾರಂಟಿ ಕೊಟ್ಟಾಗ ಏನ್ ಹೇಳಿದ್ರಿ ನೀವು?
ಎಲ್ಲರಿಗೂ ಫ್ರೀ. ಯಾವುದೇ ಒಂದು ನೀವು ಕಂಡೀಷನ್ ಇಟ್ಟಿದ್ದೀರಾ? ಏನು ಕಂಡೀಷನ್ ಇಟ್ಟಿಲ್ಲ ಅಂತ ಜನ ಓಟ್ ಹಾಕಿದ್ರು. ಇವಾಗ ಆಲ್ ಆಫ್ ಸಡನ್ ಆಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ, ಮತ್ತೆ ಬನ್ನಿ, ನಿಜವಾದ ಕಟ್ಟ ಕಡೆಯ ಯಾರು ಬಡವರಿದ್ದಾರೆ ಅವ್ರಿಗೆ ಸಿಗ್ಬೇಕಾದ ಸೌಲಭ್ಯನ ಈ ರೀತಿ ಸರ್ಕಾರ ದುರುಪಯೋಗ ಮಾಡೋದು ಖಂಡನೀಯ. ಇದು ಎಷ್ಟು ಅಸಹ್ಯವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ನಾವು ಕಳೆದ 3 ವರ್ಷದಿಂದ ಬರೀ ಗ್ಯಾರಂಟಿಗಳು ಬಿಟ್ರೆ ಈ ಸರ್ಕಾರ ಬೇರೆ ಏನು ಮಾಡಿಲ್ಲ. ಆ ಗ್ಯಾರಂಟಿನೂ ಕೂಡ ಸರಿಯಾಗಿ ಕೊಟ್ಟಿಲ್ಲ. ಅದನ್ನ ಅನೇಕ ಬಾರಿ ನಾವು ಹೇಳಿದೀವಿ. ಆಲ್ ರೈಟ್, ಓಕೆ.